ಮಾವಿನಕಾಯಿಯ ವಿಚಾರಕ್ಕೆ ಗಲಾಟೆ, ಆಟೋ ಚಾಲಕ ಮತ್ತು ಕುಟುಂಬದ ಮೇಲೆ ಹಲ್ಲೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಹತ್ತಿರವಿರುವ ಆಲಂಬಗಿರಿ ಗ್ರಾಮದಲ್ಲಿ ಮಾವಿನಕಾಯಿ ಕಿತ್ತ ವಿಚಾರವಾಗಿ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿ ಆಟೋ ಚಾಲಕ ಸಾದಿಕ್ ಅಹಮದ್ ಮತ್ತು ಅವರ ಕುಟುಂಬದ ಸದಸ್ಯರ ಮೇಲೆ ಗುಂಪೊಂದು ಭೀಕರವಾಗಿ ಹಲ್ಲೆ ನಡೆಸಿದೆ. ಸಾದಿಕ್ ಅಹಮದ್ ಅವರ ಕುಟುಂಬದವರು ಆಲಂಬಗಿರಿ ಗ್ರಾಮದ ದಾರಿಯಲ್ಲಿ ಹೋಗುತ್ತಿದ್ದಾಗ ತಿನ್ನುವ ಉದ್ದೇಶದಿಂದ ಮರದ ಕೆಳಗೆ ಬಿದ್ದಿದ್ದ ಅಥವಾ ಮರದಲ್ಲಿದ್ದ 4-5 ಮಾವಿನ ಹಣ್ಣುಗಳನ್ನು ಕೇಳಿದ್ದಾರೆ. ಇದನ್ನು ಗಮನಿಸಿದ ಸ್ಥಳೀಯ ವ್ಯಕ್ತಿ ಮಂಜುನಾಥ್ ಎಂಬುವವರು ಸಾದಿಕ್ ಅವರ ತಂಗಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ವಿಚಾರವಾಗಿ ಸಾದಿಕ್ ಮತ್ತು ಅವರ ಕುಟುಂಬದವರು ಕೇಳಲು ಹೋದಾಗ ಮಂಜುನಾಥ್ ಸೇರಿದಂತೆ ಶ್ರೀನಾಥ್, ಅರುಣ್, ನರಸಿಂಹಯ್ಯ ಮತ್ತು ಸುಮಾರು 40-50 ಜನರ ಗುಂಪು ಏಕಾಏಕಿ ಹಲ್ಲೆ ನಡೆಸಿದೆ. ಸಾದಿಕ್ ಅವರ ತಂಗಿಯ ಬುರ್ಖಾ ಹರಿದು ಅಮಾನವೀಯವಾಗಿ ನಡೆಸಿಕೊಳ್ಳಲಾಗಿದೆ ಹಾಗೂ ಅವರ ಆಟೋದ ಗಾಜನ್ನು ಪುಡಿ ಮಾಡಲಾಗಿದೆ ಎಂದು ಸಂತ್ರಸ್ತರು ದೂರಿದ್ದಾರೆ. ನಾವು ಗಲಾಟೆ ಮಾಡಲು ಹೋಗಿರಲಿಲ್ಲ, ಕೇವಲ ವಿಚಾರಿಸಲು ಹೋಗಿದ್ದೆವು. ಆದರೆ ಅವರು ಗುಂಪು ಕಟ್ಟಿಕೊಂಡು ಕಲ್ಲು ಮತ್ತು ಕೋಲುಗಳಿಂದ ನಮ್ಮ ಮೇಲೆ ಮತ್ತು ನಮ್ಮ ಮನೆಯ ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಗಾಯಾಳು ಸಾದಿಕ್ ಅಹಮದ್ ಆಸ್ಪತ್ರೆಯಲ್ಲಿ ಅಳಲು ತೋಡಿಕೊಂಡಿದ್ದಾರೆ. ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಸಾದಿಕ್ ಮತ್ತು ಅವರ ಕುಟುಂಬದವರು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ನಿಂದಿಸಿ ಹಲ್ಲೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪವೂ ಕೇಳಿಬಂದಿದೆ. ನಮಸ್ಕಾರ, ನಮ್ಮ ಹೆಸರು ಸಾದಿಕ್ ಅಹಮದ್ ಅಂತ. ಶ್ರೀನಿವಾಸಪುರ ವಾಸವಾಗಿರೋದು ನಾವು. ನಮ್ಮ ಅಕ್ಕ ಅವರು ಮೊರಕ್ಮಲ್ಲಾಗೆ, ನಮ್ಮ ಅಕ್ಕ, ನಮ್ಮ ಬಾವ ಒಬ್ಬನು, ನಮ್ಮ ಅಕ್ಕ ಮಗನು, ನಮ್ಮ ತಂಗಿ, ಅವ್ರ ಮಕ್ಕಳು ಚಿಕ್ಕ ಮಕ್ಕಳು ಮೊರಕ್ಮಲ್ಲ ಹೋಗೋ ಬರೋ ದಾರಿದಲ್ಲಿ ಆರ್ಕುಂಟ ಆಲಂಗಿರಿಯಲ್ಲಿ ಮಾವಿನಕಾಯಿ ಕಿತ್ತಾ ಇದ್ರು. ಅಲ್ಲಿ ಕಿತ್ತಾ ಇದ್ದು ನೋಡಿಬಿಟ್ಟು ಮಂಜುನಾಥ ಅಂತ ಒಬ್ಬ ಮನುಷ್ಯ ನಮ್ಮ ತಂಗಿಗೆ ಹೊಡೆದ. ಅದು ನಾವು ಅಲ್ಲಿಂದ ಮೊರಕ್ಮಲ್ಲಾಗೆ ದೇವ್ರ ಹತ್ರ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದೆ. ದಾರಿಯಲ್ಲಿ ಮಾವಿನಕಾಯಿ ಇದು ತಿನ್ನೋದಕ್ಕೆ 4 ಕಾಯಿ ಕಿತ್ಕೊಂಡ್ರು ಸರ್. ಅಲ್ಲಿ ಕಿತ್ತಾ ಇದ್ದಾಗ ದಿನಕ್ಕೆ ತೊಗೊಂಡಿದ್ದಾಗ ನೋಡಿಬಿಟ್ಟು ಮಂಜುನಾಥ ಅಂತ ಒಬ್ಬರು ಸ್ವಲ್ಪ ವಯಸ್ಸಾಗಿದೆ, ಅವ್ರಿಗೆ ಎಣ್ಣೆ ಹೊಡೆದಿದ್ರು ಅವ್ರು ನೋಡಿಬಿಟ್ಟು ಹೆಂಗಸ್ಕರಿಗೆಲ್ಲ ಹೊಡೆದ್ಬಿಟ್ಟು ಒಂದು ಬುಲೆಟ್ ಇತ್ತು ನಮ್ಮ ಅಕ್ಕ ಮಗನ ಹತ್ರ, ಅದು ಕಿತ್ಕೊಂಡು ಅಲ್ಲಿ ಇಟ್ಕೊಂಡಿದ್ರು. ನಾವು ಇಲ್ಲಿ ಗಿರಿನ್ ಆಟೋಲ್ಲಿ, ನಮ್ಮದು ಪ್ಯಾಸೆಂಜರ್ ಆಟೋ ಗಿರಿನ್ ಆಟೋಲ್ಲಿ ನಾವು ಕೇಳಿದ್ದಕ್ಕೆ ಅಲ್ಲಿ ಹೋಗ್ಬಿಟ್ಟು ಕೇಳಕ್ಕೆ ಹೋಗಿದ್ದು. ಅಲ್ಲಿ ಹೋಗ್ಬಿಟ್ಟು ತಕ್ಷಣ ಊರೆಲ್ಲ ಒಂದೇ ಆಗಿಬಿಟ್ಟು ನಮಗೆ ನಮ್ಮ ಆಟೋ ಗ್ಲಾಸು, ಫ್ರಂಟ್ ಗ್ಲಾಸ್ ಹೊಡೆದ್ಬಿಟ್ಟು ಎಲ್ಲ ನಮ್ಮ ಮೇಲೆ ಫುಲ್ ಹಳ್ಳೆ ಮಾಡಿಬಿಟ್ಟು ಇದೆಲ್ಲ ಹೊಡೆದಿರೋದು ಸರ್. ಇದೆಲ್ಲ ಕೋಲ್ ತಗೊಂಡು ಹೆಂಗಸರೆಲ್ಲ ಕಲ್ಲಿಂದ ಹೊಡೆದ್ರು. ಅದರಲ್ಲಿ ಅದರಲ್ಲಿ ಬಂದು ಶ್ರೀನಾಥ್ ಅಂತ ಒಬ್ಬರು, ಇನ್ನೊಬ್ಬರು ಬಂದು ಅರುಣ್ ಅಂತ ಹೆಸರು ಅವರು, ಮತ್ತು ನರಸಿಂಹಯ್ಯ ಅವರು. ಈ ಮಂಜುನಾಥ ಅಂತ ಅವ್ರಿಗೆ ಅಡ್ಡ ಹೆಸರೇನೋ ಕರೀತಾರೆ, ಇವರೆಲ್ಲ ನೋಡಿದ್ದೀವಿ ನಾವು. ಅವ್ರು ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಸರ್. ಅವ್ರು ನೋಡಿಬಿಟ್ಟು ಎಲ್ಲ ಊರು ಒಂದೇ ಆಗಿಬಿಟ್ರು. ನಮ್ಮ ತಂಗಿಗೆ ಬುರ್ಕಾಕಿ ಇಟ್ಬಿಟ್ಟು ಅದು ಬಂದು ನಾವು ಹೇಳೋಕ್ಕಾಗ್ತಾ ಇಲ್ಲ, ಆ ಜಾಗದಲ್ಲಿ ಹೊಡೆದ್ರು ಅವರು. ಊರಲ್ಲೆಲ್ಲ ಒಂದೇ ಆಗಿಬಿಟ್ರು. ಕಲ್ಲು ಬಿಸಾಕ್ಬಿಟ್ಟು ನಾನು ಇಲ್ಲೆಲ್ಲ ಹೊಡೆದಿದ್ದೀನಿ ಸರ್. ಇದೆಲ್ಲ ಹೊಡೆದಿರೋದೆ. ನಾವು ಕೇಳೋಕ್ಕೆ ಹೋಗಿರೋದೆ ಸರ್, ಅಷ್ಟೇ. ಗಲಾಟೆ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಾವು ಆ ಊರಲ್ಲಿ ಗುಜರಿ ವ್ಯಾಪಾರ ಮಾಡ್ತೀವಿ ನಾವು. ಆ ಊರಲ್ಲಿ ಹೋಗ್ಬಿಟ್ಟು ವ್ಯಾಪಾರ ಮಾಡಿದ ತಕ್ಷಣ ಅವ್ರಿಗೆ ಮಾತಾಡೋರು. ಇರೋ ಶ್ರೀನಾಥ್ ಅಂತ ಮೇನ್ ಸರ್ ಅವರು ನಮಗೆ ಇಟ್ಟಕ್ಕೆ ಆಗಿಲ್ಲ. ಅವ್ರಿಗೆ ನಮ್ಮ ಪರಿಚಯ ಇದ್ದಾರೆ. ಅವರು ಬಂದು ನಮ್ಮ ಫಸ್ಟ್ ಅವರೇ ಹೊಡೆದಿರೋದು. ಫಸ್ಟು ಹೊಡೆದ್ಬಿಟ್ಟು ಎಲ್ಲ ಊರವ್ರು ಕರ್ಕೊಂಡ್ಬಿಟ್ಟು ಅವ್ರಿಗೆ ಹೊಡ್ತಾ ಇದ್ದು ನೋಡ್ಬಿಟ್ಟು ನಾವು ನಮ್ಮ ಅಕ್ಕರಿಗೆ ಏನಕ್ಕೆ ಹೊಡಿತಾ ಇದ್ದಾರೆ ಅಂತ ಹೋಗ್ಬಿಟ್ಟ ತಕ್ಷಣ ನಮಗೆಲ್ಲ ಹಲ್ಲೆ ಮಾಡಿಬಿಟ್ಟು ತುಂಬ ಹೊಡೆದ್ರು ಸರ್. ಊರೇ ಒಂದಾಗಿ ಹೊಡೆದಿರೋದ ಸರ್. ಎಲ್ಲರೂ ಅವರೇ ಬಂದು ಇದೇನು ಸರ್, ಕೊಬ್ಬರಿದು ಅದೇನು ಹೇಳೋದು, ಗಿಡ, ತೆಂಗಿನಕಾಯಿ ಗಿಡದ ಒಂದು ಇದು ಇರುತ್ತೆ ನೋಡಿ ಸರ್, ಅದು ಕಿತ್ಕೊಂಡು ಮಿಕ್ಕಿದ್ದು ಅಲ್ಲಿ ಇದು ಇಟ್ಟಿದ್ದಾರೆ, ಗಾರ್ಕಾಯ ಕೆಲಸ ಮಾಡೋದು, ಕಟ್ಟಿ ಎಲ್ಲ ಅದು ಕಿತ್ಕೊಂಡು ಅದೆಲ್ಲ ನನ್ನ ಮೇಲೆ, ನಮ್ಮ ಅಕ್ಕ ಮಗನ ಮೇಲೆ, ನಮ್ಮ ತಂಗಿ ಮೇಲೆ, ನಮ್ಮ ಅಕ್ಕಗೆ, ಅದು ಚಿಕ್ಕ ಮಕ್ಕಳು ಎಲ್ಲ ಏನೂ ನೋಡಿಲ್ಲ ಸರ್. ನಮ್ಮ ಅಮ್ಮನೂ ಹೋದ್ರು. ನಮ್ಮ ಅಮ್ಮ ಅವ್ರಿಗೆ ಬಚಾವ್ ಮಾಡಿದ್ರು ಸರ್. ಅವರು ಟೋಟಲ್ ಎಷ್ಟು ಜನ ಇದ್ರು ಸರ್? ಒಂದು 40-50 ಜನ ಇದ್ರು ಸರ್. ನಾವು ನಾವು ಮತ್ತೆ ಹೋಗಿದ್ದು 3 ಜನ ಸರ್. ಅದಕ್ಕೆ ಮುಂಚೆ 4-5 ಜನ ಮತ್ತೆ ಮಕ್ಕಳಿದ್ರು ಸರ್. ಚಿಕ್ಕ ಮಕ್ಕಳು ಎಲ್ಲ ಇದ್ರು ಸರ್. ಏನೂ ನೋಡಿಲ್ಲ ಸರ್. ಅದು ಭಾಷೆ, ಏನೇನು ಭಾಷೆ, ಜಾತಿ ಬಗ್ಗೆ ನಾನು ಹೇಳೋಕ್ಕೂ ಆಗ್ತಾಯಿಲ್ಲ, ಆ ಥರ ಬೈದರು ಸರ್ ನಮಗೆ ಅವರು. ಅದು ಬೈದ್ಬಿಟ್ಟು ನಮ್ಗೆ ತುಂಬ ಹೊಡೆದ್ರು ಸರ್.